ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಆಯಿತು. ಅಂದರೆ ನನ್ನ ಕಡೆಯಿಂದನೇ ಅದು ಮಿಸ್ಟೇಕ್ ಆಗಿದ್ದು. ಸೊ ಹಂಗಾಗಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲದೆ ಇದು ವ್ಲಾಗ್ ಮಾಡಬೇಕು ಅನ್ನೋದು ಮೈಂಡ್ ಇರಲಿಲ್ಲ. ಸೊ ಹಂಗಾಗಿ ಇಡ್ಲಿ ಎಲ್ಲ ಹಾಕ್ಬಿಟ್ಟಿದ್ದೆ. ಆಮೇಲೆ ನೆನಪಾಯಿತು, ಸೊ ನೆನ್ನೆ ವಿಡಿಯೋ ಇಲ್ವಲ್ಲ, ಸೊ ಈಗ ವಿಡಿಯೋ ಮಾಡಿಬಿಡೋಣ ಅಂತೇಳಿ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಒಂದೇ ಒಂದು ಪ್ಲೇಟ್ ಇತ್ತು. ಸೊ ಹಂಗಾಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೆ, ಹಾಗೆ ಸಾಂಬಾರು ಕೂಡ ಮಾಡಿದ್ದೆ. ಇಡ್ಲಿಗೆಲ್ಲ ಇಟ್ಕೊಂಡೆ. ಹಾಗೆ ಪಕ್ಕದಲ್ಲಿ ಸ್ವಲ್ಪ ಗೊಜ್ಜಿತ್ತು, ಚಿಕನ್ ಗೊಜ್ಜು ಗ್ರೇವಿ ನೆನ್ನೆ ಮಾಡ್ಕೊಂಡಿದ್ದೆ. ಅದು ಇನ್ನೊಂದು ಸ್ವಲ್ಪ ಉಳಿದಿತ್ತು. ಸೊ ಅದನ್ನು ಹಾಗೆ ಬಿಸಿಗೆ ಇಟ್ಕೊಂಡಿದ್ದೆ. ಬಿಸಿ ಆಗ್ತಾಯಿತ್ತು, ಅದು ಕುದಿ ಬಂದಿತ್ತು. ಈಗ ಇಡ್ಲಿ ಕವರ್ ಮಾಡಿದೆ. ಹಾಗೆ ಚಿಕನ್ ಗ್ರೇವಿ ಬೆಂದಿತ್ತು, ಅದನ್ನು ಕೂಡ ಹಾಗೆ ಬಿಸಿ ಮಾಡ್ಕೊತಾ ಇದ್ದೆ. ಹಾಗೆಯೇ ನಾನು ಈ ತಿಂಡಿಗೆ ಕೆಲಸಗಳು ಮಾಡ್ತಾ ಸ್ವಲ್ಪ ಅಲ್ಲೇ ಅದನ್ನೆಲ್ಲ ಇಟ್ಟ ಮೇಲೆ ಒಲೆ ಫ್ರೀ ಇರಲ್ವಲ್ಲ. ಸೊ ಆ ಟೈಮಲ್ಲಿ ಗ್ಯಾಸ್ ಸ್ಟವ್ನೆಲ್ಲ ಅಲ್ಲಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲ ಅಂದರೆ ಬಿಟ್ಟರೆ ಅದು ತುಂಬಾ ಮೆಸ್ಸಿ ಆಗಿಬಿಡುತ್ತೆ. ಸಾರಿ, ವಾಯ್ಸ್ ಸ್ವಲ್ಪ ಬೇರೆ ಥರ ಬರ್ತಿದೆ, ವಾಯ್ಸ್ ಸರಿ ಇಲ್ಲ. ಓಕೆ, ಇಡ್ಲಿಗೆಲ್ಲ ಇಟ್ಬಿಟ್ಟು ನನ್ನ ಮಗ ಸ್ನಾನಕ್ಕೆ ಹೋಗಿದ್ದಾನೆ ಅಂತ ನೋಡ್ಲಿಕ್ಕೆ ಹೋದೆ. ಅವನು ಸ್ನಾನಕ್ಕೆ ಹೋಗಕ್ಕೆ ರೆಡಿ ಆಗ್ತಿದ್ದ, ಬನೀನೆಲ್ಲ ಬಿಸ್ತಾ ಇದ್ದ. ಅದಕ್ಕೆ ವಿಡಿಯೋ ಮಾಡ್ತಿದ್ದೆ ತೆಗಿಯಮ್ಮ ಅಂತ ಇದು ಮಾಡ್ತಾ ಇದ್ದ. ಹಾಗೇನೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೋಸ್ಕರ ನೆನ್ನೆ ಎಲ್ಲ ಕಷ್ಟಪಟ್ಟು ಸುಮಾರು 1 ಗಂಟೆಯಿಂದ 3:50 ಆಯಿತು ಫ್ರೆಂಡ್ಸ್. ವಿಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಎಲ್ಲೆಲ್ಲಿ ವಾಯ್ಸ್ ಓವರ್ ಕೊಡಬೇಕು ಅಲ್ಲೆಲ್ಲ ವಾಯ್ಸ್ ಓವರ್ ಎಲ್ಲ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಫೋನ್ ಮೆಮೊರಿ ಜಾಸ್ತಿ ಆಗುತ್ತೆ ಅಂತೇಳಿ ಮೊನ್ನೆ ವಿಡಿಯೋ ಎಲ್ಲ ಇದ್ದು. ಸೊ ಅದನ್ನು ಸ್ವಲ್ಪ ಎಡಿಟ್ ಮಾಡೋಣ ಅಂತ ಹೋದೆ, ಅದು ಮಿಸ್ ಆಗಿ ಫ್ರೆಂಡ್ಸ್. ನಾನು ನೆನ್ನೆ ಎಲ್ಲ ಅಷ್ಟು ಕಷ್ಟಪಟ್ಟು ರೆಡಿ ಮಾಡಿ ಇಟ್ಟಿದ್ದು ವಿಡಿಯೋ ಡೆಲೀಟ್ ಆಗಿಬಿಡ್ತು ಫ್ರೆಂಡ್ಸ್. ನಾನು ಹಂಗೂ ತುಂಬ ಟ್ರೈ ಮಾಡಿದೆ ವಿಡಿಯೋ ರಿಕವರ್ ಮಾಡ್ಕೊಳ್ಳೋಕ್ಕೆ. ಫೈನಲಿ ಕೊನೆಗೂ ಆಗಲೇ ಇಲ್ಲ. ಸೊ ಹಂಗಾಗಿ ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವತ್ತಿನ ವಿಡಿಯೋ ಹಾಕಬೇಕಲ್ಲ, ನಾನು ಡೈಲಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿರೋದ್ರಿಂದ ನಾನು ಡೈಲಿ ವಿಡಿಯೋ ಹಾಕಲೇಬೇಕು ಅಂತ ಅಂದ್ಕೊಂಡು ಈಗ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ತುಂಬಾ ಡಿಸಪಾಯಿಂಟ್ ಆಯಿತು ಫ್ರೆಂಡ್ಸ್. ನಾನು ಮಧ್ಯಾಹ್ನದಿಂದ ಊಟ ಸಹ ಮಾಡಿದೆ, ಕಷ್ಟಪಟ್ಟು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಅದು ತುಂಬಾ ಡಿಸಪಾಯಿಂಟ್ ಆಯಿತು, ಸಖತ್ ಬೇಜಾರಾಯಿತು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್, ಅದು ನಿಮಗೋಸ್ಕರನೇ. ಸೊ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ದುಡ್ಡು ಕೊಡೋಂಗಿಲ್ಲ. ಹಾಗೆಯೇ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಹಾಗೆ ಮರಿದಲೇ ಲೈಕ್ ಕೂಡ ಮಾಡಿ. ನಾವು ತುಂಬ ವಿಡಿಯೋ ಮಾಡೋದು ಅಂದರೆ ಈಸಿ ಅಂತ ನಾನು ತಿಳ್ಕೊಂಡಿದ್ದೆ. ವಿಡಿಯೋ ಶುರು ಮಾಡ್ತೀನಿ ಅಂತೇಳಿ ಯೂಟ್ಯೂಬಿಗೆ ವಿಡಿಯೋ ಶುರು ಮಾಡ್ತೀನಿ ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೂ ಗೊತ್ತಾಗಿದ್ದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ ಅಂತೇಳಿ. ತುಂಬಾ ಸ್ಟ್ರಗಲ್ ಮಾಡಿ ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್ ನಾವು. ದಯವಿಟ್ಟು ನೀವು ವಿಡಿಯೋಗಳನ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿದ್ದರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಇವತ್ತಿಂದು ನಂದು ಮಾರ್ನಿಂಗ್ ರೂಟೀನು ಫ್ರೆಂಡ್ಸ್. ಹಾಗೆ ಬೆಳಿಗ್ಗೆನೇ ನನ್ನ ಹಸ್ಬೆಂಡಿಗೆ ಅಂತೇಳಿ ನಾನು ಅನ್ನ ಮಾಡಿಟ್ಟಿದ್ದೆ, ಬಿಸಿ ಸಾಂಬಾರು ಕೂಡ ಬಿಸಿ ಮಾಡಿಟ್ಟಿದ್ದೆ. ಸೊ ಆ ವಿಡಿಯೋ ಎಲ್ಲ ಇಲ್ಲ, ಏನಂದರೆ ನಾನು ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ. ಸೊ ಹಂಗಾಗಿ ಅದು ಮಾಡಲಿಲ್ಲ. ಇಡ್ಲಿಗೆ ಇಡಬೇಕಾದ್ರೆ ಇವತ್ತಿಗೆ ವಿಡಿಯೋ ಇಲ್ವಲ್ಲ ಅನ್ನೋದು ನೆನಪಾಯಿತು. ಸೊ ನೆನಪಾಗಿ ಆವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅನ್ನ ಎಲ್ಲ ರೆಡಿ ಇದ್ದಿದ್ದರಿಂದ ಮಧ್ಯಾಹ್ನಕ್ಕೆ ಊಟದ ಬಾಕ್ಸ್ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆಯೇ ಈಗ ಇಡ್ಲಿ ಎಲ್ಲ ಆಗಿತ್ತು. ಸೊ ಇಡ್ಲಿ ಕೂಡ ಬಾಕ್ಸಿಗೆ ಹಾಕ್ತಾಯಿದ್ದೆ. ನನ್ನ ಮಗನಿಗಾದ್ರೂ ಶನಿವಾರ ಭಾನುವಾರ ಸಿಗುತ್ತೆ. ಸೊ ಆವಾಗ 2 ದಿನ ಫ್ರೀ ಇರುತ್ತೆ, ಸಿಂಪಲಾಗಿ ಏನಾದ್ರು ತಿಂಡಿ ಮಾಡ್ಬೋದು. ನನ್ನ ಹಸ್ಬೆಂಡಿಗೆ ಹಂಗಿಲ್ಲ, ಪ್ರತಿದಿನ ತಿಂಡಿ ಅಡುಗೆ ಮಾಡಲೇಬೇಕು. ಸೊ ಅವರಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮೊದಲು ಅವರೇ ಡ್ಯೂಟಿಗೆ ಹೋಗೋದು. ನನ್ನ ಮಗ ಲೇಟಾಗಿ ಹೋಗ್ತಾನೆ. ಹಂಗಾಗಿ ಫಸ್ಟು ಅವರಿಗೆ ತಿಂಡಿ ಎಲ್ಲ ರೆಡಿ ಮಾಡಿ ಬ್ಯಾಗ್ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ದೆ. ಹಾಗೆ ನನ್ನ ಮಗನಿಗೂ ಕೂಡ ಬಾಕ್ಸ್ ರೆಡಿ ಮಾಡಿ ಲಂಚ್ ಬ್ಯಾಗಿಗೆ ಗಿಡಪ್ಪ ಅಂತೇಳಿ ಕೊಟ್ಟೆ. ಹಾಗೆ ಅವನಿಗೆ ತಿಂಡಿ ಕೂಡ ಹಾಕಿಟ್ಟಿದ್ದೆ. ಟಿಫನ್ ಬಾಕ್ಸ್ ಎಲ್ಲ ಕಟ್ಟಿ ರೆಡಿ ಆಯಿತು. ನನ್ನ ಇನ್ನೂ ಉಳಿದಿದ್ದ ರೂಟೀನು
ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ, ನನ್ನ ಮಗ ಸ್ಕೂಲಿಗೆ ಹೋದ್ಮೇಲೆ ಶುರುವಾಗುತ್ತೆ ನೋಡಿ. ಇಡ್ಲಿ ಮಾಡಿದ್ದೀನಿ, ಸೊ ಪಾತ್ರೆ ಎಲ್ಲ ಹಾಗೇ ಇದೆ. ಹಾಗೆ ರಾತ್ರಿ ಊಟ ಮಾಡಿದ ಪಾತ್ರೆ ಎಲ್ಲ ಹಾಗೇ ಇದೆ. ಸೊ ಈಗ ಟೈಮ್ ಇರುತ್ತೆ, ನನ್ನ ಸಂಜೆ ತನಕ ಟೈಮು ಫುಲ್ಲು ಫ್ರೀ ಇರುತ್ತೆ, ಬೋರ್ ಹೊಡಿತಾ ಇರುತ್ತೆ. ಸೊ ಹಂಗಾಗಿ ನಾನೀಗ ಅವರೆಲ್ಲ ಹೋದ್ಮೇಲೆ ಈ ಕೆಲಸಗಳನ್ನ ಮಾಡ್ಕೊತೀನಿ. ನನ್ನ ಮಗ ಇನ್ನೂ ಹೋಗಿಲ್ಲ, ಈಗ ಹೋಗ್ತಾನೆ, ಇನ್ನೂ ಸ್ವಲ್ಪ ಟೈಮ್ ಇದೆ. ಓಕೆ ಫ್ರೆಂಡ್ಸ್, ಬೆಳಗಿನ ರೂಟೀನು ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ರಂಗೋಲಿ ಬಿಡಿಸೋದೆಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಸಾರಿ. ಹಾಗೆಯೇ ನೈಟಲ್ಲೇ ವೀಡಿಯೋ ಮಾಡ್ತಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ಇದೇ ನನಗೆ ತುಂಬ ಕಂಫರ್ಟಬಲ್ ಆಗೋದು. ಸೊ ಹಂಗಾಗಿ ನಾನು ಇದರಲ್ಲೇ ವೀಡಿಯೋ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ಹಾಗೆಯೇ ಇವತ್ತು ಬಾಗಿಲಿಗೆ ಈ ರೀತಿ ರಂಗೋಲಿ ಬಿಡಿಸಿದ್ದೆ. ಬೆಳಗ್ಗೆನೇ ಬ್ಯುಸಿ ಇರೋದ್ರಿಂದ ತೋರಿಸ್ಲಿಕ್ಕಾಗಲಿಲ್ಲ ರಂಗೋಲಿ ಬಿಡಿಸೋದನ್ನು. ಈ ರೀತಿ ಬಿಡಿಸಿದೆ ನೋಡಿ. ಹಾಗೆ ತುಳಸಿ ಕಟ್ಟೆ ಹತ್ರ ಸಿಂಪಲ್ಲಾಗಿ ಈ ರೀತಿ ಹಾಕಿದ್ದೆ. ಹಾಗೆಯೇ ನಾಳೆ ಶನಿವಾರ ವಾರ ಇರೋದ್ರಿಂದ ನಾಳೆಗೆ ಸಾಂಬಾರು ಇಟ್ಕೊಬಾರ್ದು ಅಂತೇಳಿ ಇವತ್ತು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಉಪ್ಸಾರು ಮಾಡ್ತಾಯಿದ್ದೀನಿ. ನಮ್ಮ ಗೌಡ್ರ ಸ್ಟೈಲಲ್ಲಿ ಉಪ್ಸಾರು ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆಯೇ ನಾಳೆ ಸಾಂಬಾರು ಇಟ್ಕೋಬಾರ್ದು ಅಂದರೆ ಶನಿವಾರ ಅಂದರೆ ಇವಾಗ ಸಾಂಬಾರು ಮಧ್ಯಾಹ್ನ ಮಾಡಿದ್ರೆ ನಾನು ಸಾಯಂಕಾಲ ಊಟ ಮಾಡ್ತಾರೆ, ಬೆಳಗ್ಗೆ ಕಟ್ಕೊಂಡು ಹೋಗ್ತಾರೆ. ಹಾಗೆ ನಾಳೆ ಸಂಜೆಗೆ ಆಗುತ್ತಷ್ಟೇ. ಮತ್ತು ಮಾರನೇ ದಿನ ಭಾನುವಾರ ಟೈಮು ಮತ್ತೆ ಏನಾದ್ರು ಸಾಂಬಾರು ಮಾಡಬೇಕು. 3 ದಿನ 4 ದಿನ ತನಕ ಅದನ್ನೇ ಊಟ ಮಾಡಲ್ಲ. ನಮ್ಮ ಮನೇಲಿ 2 ದಿನ ಅಂತೂ ಊಟ ಮಾಡ್ತೀವಿ. ಸೊ ಹಂಗಾಗಿ ನಾನು ಹಿಂದಿನ ದಿನವೇ ಅಂದರೆ ಶುಕ್ರವಾರ ದಿನವೇ ಸ್ವಲ್ಪ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಹಂಗೆ ಹೇಳ್ತೀನಿ, ಶನಿವಾರ ವಾರದ ಟೈಮು ಸೊ ಶುಕ್ರವಾರ ಇಟ್ಕೋಬೇಕು ಅಂತೇಳಿ. ನನ್ನ ಮಗ ತಿಂಡಿ ತಿಂತಾ ಇದ್ದಾನೆ. ಮಗ ಆಯ್ ಮಾಡು. ಓಕೆ, ಆಗಲೇ ಹೋದರು ನನ್ನ ಹಸ್ಬೆಂಡು. ಈಗ ನಾನು ಅಂಗಡಿ ನೋಡಿಕೊಂಡು ಹಾಗೆ ಮನೆ ಕೆಲಸನೂ ಏನಿರುತ್ತೋ ಅದು ನೋಡ್ಕೊಬೇಕು. ವ್ಯವಹಾರ ಏನಿಲ್ಲ ಫ್ರೆಂಡ್ಸ್. ಹಂಗಾಗಿ ನನ್ನ ಹಸ್ಬೆಂಡು ಕೆಲಸಕ್ಕೆ ಹೋಗ್ತಾರೆ. ಅವ್ರು ಕೆಲಸಕ್ಕೆ ಹೋಗಿ ಶುರು ಮಾಡಾಗಲೇ 3 ಇಯರ್ಸ್ ಆಯಿತು ಫ್ರೆಂಡ್ಸ್. ನಾನು ಇಲ್ಲಿ ಈ ಮನೆಗೆ ಬಂದು ನಾವೊಂದು 7 ಇಯರ್ಸ್ ಆಯಿತು. ಅವರು ಕೆಲಸಕ್ಕೆ ಹೋಗೋಕೆ ಹಿಡ್ದು 1-3 ವರ್ಷ ಇಲ್ಲೇ ಈ ಅಂಗಡಿನೇ ನೋಡ್ಕೊತಾ ಇದ್ರು. ಚೆನ್ನಾಗಿತ್ತು ವ್ಯಾಪಾರನೂ. ಬಟ್ ಈಗ ಕೊರೋನಾ ಅಂತೇಳಿ ಬಂತು. ಅದು ಬಂದಮೇಲೆ ಸ್ವಲ್ಪ ವ್ಯವಹಾರ ಹಾಳಾಯಿತು. ಅದಾದಮೇಲೆ ಈ ರೋಡ್ನವ್ರು ಬಂದು ಎಲ್ಲನೂ ಕಿತ್ತು ಒಳ್ಳೆ ಹಳ್ಳ ಮಾಡಿ ಇಟ್ಟೋಗಿದ್ದಾರೆ. ರೋಡ್ನೂ ಮಾಡಲಿಲ್ಲ, ಇತ್ಲಾಗೆ ನಮ್ಗೆ ಓಡಾಡೋಕೆ ರೋಡ್ನೂ ಕೊಡಲಿಲ್ಲ. ಸೊ ಹಂಗಾಗಿ ವ್ಯವಹಾರ ಇಲ್ಲದೆ ಇದ್ದಂಗೆ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಯಜಮಾನ್ರ ಕೆಲಸ ಸೆಕ್ಯೂರಿಟಿ ಕೆಲಸ. NRMC ಅನ್ನೋ ಕಂಪ್ನಿನಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ. ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದು ನಾನು ಅಡುಗೆ ಕೆಲಸಗಳನ್ನ ಮುಗಿಸ್ತೀನಿ. ನನಗೆ ಫಸ್ಟ್ ಅಡುಗೆ ಕೆಲಸ ಮುಗಿಸಿದ್ರೆ ಟೆನ್ಷನ್ ಫ್ರೀ ಫ್ರೆಂಡ್ಸ್. ಹಂಗಾಗಿ ನಾನು ಮೊದಲು ಅಡುಗೆ ಕೆಲಸ ಮುಗಿಸಿ ಆಮೇಲೆ ಸ್ನಾನಕ್ಕೆಲ್ಲ ಹೋಗ್ತೀನಿ. ಪಪ್ಪ ಏನು ಕೆಟ್ಟಣ ಮಗ, ಚೆನ್ನಾಗಿರೋ ತಗೊಂಡೋಗವ. ಓಕೆ ಫ್ರೆಂಡ್ಸ್, ಇದು ನೋಡೋಕೆ ಕುಂಬಳಕಾಯಿ ಥರ ಕಾಣ್ತಿದೆ ಅಲ್ಲ, ಇದು ಕುಂಬಳಕಾಯಿ ಅಲ್ಲ ಆ್ಯಕ್ಚುಲಿ. ಇದು ಪಪ್ಪಾಯ ಹಣ್ಣು. ನನ್ನ ಹಸ್ಬೆಂಡು ಅವರ ಫ್ಯಾಕ್ಟ್ರಿಲಿ ಮರ ಇದೆಯಂತೆ. ಸೊ ಅಲ್ಲಿಂದ ಅವರು ತಂದಿದ್ರು. ಅವ್ರು ತಿನ್ನಲ್ಲ, ಅವರು ಸ್ವಲ್ಪ ಈಟ್ ಜಾಸ್ತಿ ಅಂತೇಳಿ ಅವ್ರು ತಿನ್ನಲ್ಲ. ನಮಗೋಸ್ಕರ ಅಂತ ತಂದವ್ರೆ. ನಮ್ಗೆ ಏನು ಈಟಾದರೂ ನಮ್ಗೆ ಇಷ್ಟ ಆದರೆ ತಿನ್ನೋದು ಬಿಡಲ್ಲ ಫ್ರೆಂಡ್ಸ್. ನಮಗಿಷ್ಟ ಆ್ಯಕ್ಚುಲಿ ನಾವು ತಿಂತೀವಿ ಅಂತೇಳಿ ತಂದಿಟ್ಟಿದ್ದಾರೆ. ಹಣ್ಣಾಗಿರಲಿಲ್ಲ ಸ್ವಲ್ಪ, ಈಗ ಸಣ್ಣದೊಂದು ಚೂರು ಸ್ವಲ್ಪ ಸಾಫ್ಟ್ ಆಗಿದೆ. ಅದು ತಿನ್ಬೋದು ಈಗ. ಇದಿನ್ನೂ ಸ್ವಲ್ಪ ಕಾಯಿ ಇದ್ದಂಗೆ ಇದೆ. ಇದು ಸ್ವಲ್ಪ ಹಣ್ಣಾಗಬೇಕು. ಅದು ಯಾಕೆ ಅಷ್ಟು ಕಷ್ಟಪಡ್ತೀಯ ಬಿಡು. ಅದು ತುಂಬ ಭಾರ ಇದೆ. ಎತ್ಬಿಟ್ಟು ಅಮ್ಮ ಅಮ್ಮ ಅಂತಿದ್ದಾನೆ. ಅದಕ್ಕೆ ಯಾಕಷ್ಟು ಕಷ್ಟಪಡ್ತೀಯ ಅಂತ ಅಂದೆ. ಓಕೆ ಫ್ರೆಂಡ್ಸ್, ನನ್ನ ಮಗನ ಬಿಟ್ಟು ಬಂದೆ. ಸೊ ಅಡುಗೆಗೆ ಇಟ್ಟಿದ್ದೀನಿ. ಸಿಂಪಲ್ಲಾಗಿ ನಮ್ಮ ಗೌಡ್ರ ರೀತಿಲಿ ಯಾವ ರೀತಿ ಉಪ್ಸಾರು ಮಾಡೋದು ಅಂತ ನೋಡ್ಕೊಳ್ಳಿ. ನೀವು ಒಂದ್ಸಲ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮನೆ ಇಷ್ಟು ಬೇಗ ಮಾಡ್ತಿದ್ದಾಳೆ ಅಂದ್ಕೊಬೇಡಿ. ನನಗೆ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ರೆ ಟೆನ್ಷನ್ ಫ್ರೀ ಆದಂಗೆ. ಸೊ ಹಂಗಾಗಿ ನಾನು ಅಡುಗೆ ಕೂಡ ಮಾಡಿ ಇಟ್ಬಿಡ್ತೀನಿ.
ಕಾಯಿ ಹುರ್ಕೋಬೇಕು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಮೆಣಸಿನ್ಕಾಯಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಕ್ರಿಸ್ಪಿನೆಸ್ ಬರೋವರೆಗೂ ಹುರ್ಕೋಬೇಕು. ಓಕೆ, ಇವಾಗ ಇದನ್ನು ಹುರಿದಿದ್ದಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಇದು ಬೆಂದಿದೆ ಕಾಳು. ಸೊ ಬೆಂದಿರೋ ಕಾಳು ಹಾಗೆ ಟೊಮೊಟೊನ ಸ್ವಲ್ಪ ರುಬ್ಲಿಕ್ಕೆ ಎತ್ಕೊಬೇಕು. ನೆಕ್ಸ್ಟ್ ಈಗ ಇದಕ್ಕೆ ನಾವು ತೊಳ್ಕೊಂಡಿರೋ ಅಂಥ ಬೀನ್ಸ್ನ ಬೇಯಲಿಕ್ಕೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಓಕೆ, ಈಗ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಬೀನ್ಸು ಬೇಯಲಿ. ಓಕೆ, ಈಗ ಉಪ್ಸಾರಿನ ಖಾರ ರುಬ್ಕೊಳ್ಳೋಕ್ಕೆ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಈರುಳ್ಳಿ, ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ಒಂದು ಸ್ಪೂನಷ್ಟು ಮೆಣಸು, ಹಾಗೆ ಒಂದು 2 ಸ್ಪೂನಷ್ಟು ಜೀರಿಗೆ. ಈಗ ಇದಿಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಬಿಡೋಣ. ಹಾಗೆ ಅದ್ರ ಜೊತೆಗೆ 2 ಬೇಯಿಸಿಟ್ಕೊಂಡಿದ್ವಲ್ಲ ಟೊಮೊಟೊ, ದಪ್ಪದಾದರೆ ಒಂದೇ ಹಾಕ್ಕೊಳ್ಳಿ, ಸಣ್ಣದಾದರೆ 2 ಹಾಕ್ಕೊಳ್ಳಿ. ಬೇಯಿಸ್ಕೊಂಡಿರೋಂಥ ಟೊಮೊಟೊ ಅದ್ರ ಜೊತೆಗೆ ಹಾಕೊಂಡು ರುಬ್ಕೊಬಿಡೋಣ. ರುಬ್ಕೊಂಬಂದಿದ್ದೀನಿ. ಈಗ ನೆಕ್ಸ್ಟು ನಾವು ಎತ್ತಿಟ್ಕೊಂಡಿದ್ವಲ್ಲ ಕಾಳು, ಅದನ್ನು ಸೇರಿಸಿ ಖಾರದೊಳಗೆ ರುಬ್ಕೊಬಿಡೋಣ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಬಿಡೋಣ. ಈಗ ಸ್ವಲ್ಪ ನುಣ್ಣಗೆ ಹಾಕಂಗೆ ರುಬ್ಕೊಂಬಿಡೋಣ. ಓಕೆ, ಈಗ ಇದು ರುಬ್ಬಿದ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಳೋಣ. ಹಾಗೆ ಇದು ಖಾರ ಎಲ್ಲ ತಗೊಂಡಾದ್ಮೇಲೆ ಇದನ್ನು ತೊಳೆದ್ಬಿಟ್ಟು ಸಪ್ಪೆ ಸಾರಿಗೆ ಹಾಕ್ಕೊಳ್ಬಿಡೋಣ. ಹುಳ್ಳಿಕಾಯಿ ಬೇಯಕ್ಕಿಟ್ಟಿದ್ವಲ್ಲ ಆ ಸಪ್ಪೆ ಸಾರಿಗೆ ಹಾಕ್ಕೊಂಬಿಡೋಣ. ಮತ್ತು ಸಪ್ಪೆ ಸಾರು ಮತ್ತು ಕಾಳನ್ನು ಈಗ ಸಪ್ರೇಟ್ ಮಾಡ್ಕೋಬೇಕು. ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಖಾರಕ್ಕೆ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಆ ಸಪ್ಪೆ ಸಾರನ್ನ ಹಾಕ್ಕೋಬೇಕು. ಸಪ್ಪೆ ಸಾರು ಹಾಕ್ಕೊಂಡು ಈಗ ಅದು ಒಂದು ಮಳ್ಳವರೆಗೂ ಬೇಯಿಸ್ಬಿಟ್ರೆ ಉಪ್ಸಾರು ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಕೊಡೋಕ್ಕೆ ಕಾಯಿ ತುರಿ ಹಾಗೆ ಹಸಿಮೆಣಸು ಕೊಂಡು ಬಾಣಲೆ ಕಾಯ್ಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಇದಿಷ್ಟನ್ನು ಹಾಕಿ ಮಿಕ್ಸ್ ಕೊಟ್ಕೋಬೇಕು. ಈಗ ಮಿಕ್ಸ್ ಕೊಟ್ಕೊಂಡು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಕಾಳಲ್ಲಿ ಸ್ವಲ್ಪ ಉಪ್ಪು ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ಅದರಲ್ಲಿ ಉಪ್ಪು ಕರೆಕ್ಟಾಗಿದೆ, ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಸಪ್ಪೆ ಆಗಿದ್ರೆ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಗ್ಗರಣೆಗೆ ಮಿಕ್ಸ್ ಕೊಟ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ಸಪ್ಪೆ ಆಗಿತ್ತು, ಹಂಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ನೋಡಿ ಉಪ್ಪು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಕೊಟ್ಕೊಂಡು, ಹಾಗೆ ಇಲ್ಲಿ ಉಪ್ಸಾರು ಬೇಯ್ತಾ ಇದೆ ನೋಡಿ. ಓಕೆ, ಇದು ಈರುಳ್ಳಿ ಮಿಕ್ಸ್ ಕೊಟ್ಕೊಂಡ್ಮೇಲೆ ನಾವು ಬೇಯಿಸ್ಕೊಂಡಿರೋಂಥ ಹುಳ್ಳಿಕಾಯಿ ಹಾಗೆ ತುರಿದಿಟ್ಕೊಂಡಿರೋಂಥ ಕಾಯಿ ಹಾಕ್ಕೊಂಡ್ರೆ ಇದ್ದಿಟ್ಕೊಂಡಿರೋ ಕಾಯಿ ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಂಡ್ರೆ ಇದು ಹುಳ್ಳಿಕಾಯಿ ಪಲ್ಯ ರೆಡಿ ಆಗುತ್ತೆ.
ಓಕೆ ಫ್ರೆಂಡ್ಸ್, ಈಗ ಇದು ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ಸಾಂಬಾರು ಕೂಡ ಬೆಂದಿದೆ. ಸೂಪರಾಗಿ ಟೇಸ್ಟಿಯಾಗಿದೆ, ಘಮ ಘಮ ಅಂತಿದೆ. ನೀವು ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಮರೀದೆ ಲೈಕ್ ಮಾಡಿ. ಹಾಗೆಯೇ ಈಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಹೊಸ್ದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.